ಬ್ಯಾಂಕ್ ನಿಫ್ಟಿ ವಾಲಟೈಲ್ ಟು ಸೈಡ್ ವೇಸ್ ಇರ್ಬೋದು. ಟ್ರೆಂಡಿಂಗ್ ಸ್ವಲ್ಪ ಡೌಟು. ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡೋದಾದ್ರೆ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ ನನ್ನ ಪ್ರಕಾರ. ಫೈನ್, ಹ್ಯಾವ್ ಅ ಗುಡ್ ಡೇ. ಮಾರ್ಕೆಟು ಶುಕ್ರವಾರ ದಿನ ಒಂದೊಳ್ಳೆ ಮೊಮೆಂಟಮ್ ಮಾಡ್ತು, ಅದನ್ನು ಇವತ್ತು ರೆಕ್ಸ್ಪೆಕ್ಟ್ ಮಾಡಿದೆ. ಇಫ್ ಇನ್ ಕೇಸ್ ಮಾರ್ಕೆಟಿಗೆ ನೆಗೆಟಿವ್ ಆಗಬೇಕಂದ್ರೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರ್ತಿತ್ತು, ಬಟ್ ಮಾರ್ಕೆಟ್ ತನ್ನನ್ನು ತಾನೇ ಹೋಲ್ಡ್ ಮಾಡ್ಕೊಂಡಿದೆ. ಜಸ್ಟ್ ಫೀಲ್ ದ ಪ್ರೈಸ್ನ ಫೀಲ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಪ್ರೈಸಿಗೆ ಡೌನ್ ಸೈಡ್ ಬರಬೇಕಂದ್ರೆ ಬರ್ತಾ ಇತ್ತಲ್ವಾ, ಪ್ರೈಸ್ ಹೋಲ್ಡ್ ಮಾಡ್ತಿದ್ರು, ಅದಕ್ಕೆ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಗಿದೆ. ಸೊ ಈಗ ನಮಗೆ ಎಲ್ಲಿಂದ ಟ್ರೆಂಡಿಂಗ್ ಸಿಗ್ಬೋದು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟು ಇವತ್ತಿನ ಏನು ಡೇ ಲೋ ಹೊಡೆದಿದೆ ಆ್ಯಂಡ್ ಡೇ ಹೈ ಹೊಡೆದಿದೆ, ಈ ಡೇ ಹೈ ಲೋ ಒಳ್ಳೆ ಬಿಟ್ವೀನ್ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟು ಡೇ ಹೈನ ಬ್ರೇಕ್ಔಟ್ ಕೊಟ್ಟರೆ ನಮಗೆ ಇದೇನು ಕ್ಲೋಸಿಂಗ್ ತೋರ್ತಾ ಉಂಟಲ್ಲ, ಈ ಗ್ಯಾಪ್ ನಮಗೆ ಫಿಲ್ ಆಗೋ ಚಾನ್ಸಸ್ ಉಂಟು. ದಟ್ ಮೀನ್ಸ್ 24,750 ತನಕ ಹೋಗಿ ನಮ್ಮದು ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಉಂಟು. ಇಲ್ಲಿಂದ ನಮಗೆ ಟಾರ್ಗೆಟ್ ಸಿಗ್ಬೋದು. ವಾಟ್ ಇಫ್ ಗ್ಯಾಪ್ ಅಪ್ ಓಪನ್ ಆದರೆ ಹೇಳಿದಾಗೆ ಇಲ್ಲಿಂದ ಮಾರ್ಕೆಟ್ ಹೇಗೆ ಇವತ್ತಿನ ದಿನ ಸೆಲ್ಲಿಂಗ್ ಬಂತು ಹಾಗೆ ಒಂದು ಸೆಲ್ಲಿಂಗ್ ಬರ್ಬೋದು. ಇಫ್ ಇನ್ ಕೇಸ್ ಸೆಲ್ಲಿಂಗ್ ಬರದೆ ಅಲ್ಲೇ ಹೋಲ್ಡ್ ಮಾಡಿ ಸಮಯ 10:30 ಅಥವಾ 10 ಗಂಟೆ ತನಕ ಹೋಲ್ಡ್ ಮಾಡಿ, ಆವಾಗ ಈ ಹೈನ ಬ್ರೇಕ್ಔಟ್ ಆಯಿತು ಇಲ್ಲ ಲೋನ ಬ್ರೇಕ್ಔಟ್ ಆಯಿತು ಅಂದರೆ ಆವಾಗ ಟ್ರೇಡ್ ಮಾಡ್ಬೋದು. ಅದೇನಿದ್ರು ಕೂಡ ನಾನು ಮೆಂಬರ್ಶಿಪ್ ಕಮ್ಯುನಿಟಿಯಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಮೆಂಬರ್ ಹೇಗೆ ಆಗಬೇಕಂತ ಚೆಕ್ಔಟ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು ಇಲ್ಲ ನಾಳೆ ಮಾರ್ಕೆಟು ಫ್ಲಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಏನು ಡೇ ಲೋ ಬಿಲೋ ಉಂಟಲ್ಲ, ಆ ಡೇ ಲೋ ಬಿಲೋಕ್ಕಿಂತ ಸಮಯ ಒಂದು 30 ಪಾಯಿಂಟ್ ನೆಗೆಟಿವ್ ಓಪನ್ ಆಯಿತು, ಇಲ್ಲಾಂದರೆ ಒಂದು 40 ಪಾಯಿಂಟ್ ನೆಗೆಟಿವ್ ಓಪನ್ ಆಯಿತು, ಆವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಟ್ರೇಡ್ ಮಾಡ್ಬೋದು. ಟಾರ್ಗೆಟ್ ಸಮಯ ನಾವು 24,500 ಇಲ್ಲಾಂದರೆ 488 ಅಂದರೆ 24,488 ಈ ಟಾರ್ಗೆಟ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಒಂದು ವಿಷಯ ಏನಂದರೆ ಇಲ್ಲಿ ನಾವು ಕ್ವಾಂಟಿಟಿ ಲೆಸ್ ಇಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಒಂದು ಪಾಸಿಟಿವ್ ಮೊಮೆಂಟಮ್ ಆಗಿದೆ. ಸೊ ಯಾವಾಗ ಇಲ್ಲಿಂದ ಡೇ ಲೋನ ಬ್ರೇಕ್ ಆಗುತ್ತೆ ಆವಾಗ ಇಲ್ಲಿ ಏನು ಬರ್ತಾರೆ, ಸ್ವಲ್ಪ ಬಯರ್ಸು ಸ್ವಲ್ಪ ಟ್ರೈ ಮಾಡ್ತಾರೆ, ಬಯರ್ ಸ್ವಲ್ಪ ಟ್ರೈ ಮಾಡ್ತಾರೆ. ಸೊ ಅವಾಗ ಸ್ಪೈಕ್ ಆಗ್ತಾರೆ, ಅಂದರೆ ಸ್ಪೈಕ್ಸ್ ಬರ್ತಾರೆ, ಅಲ್ಲಿ ಡಿಕೆ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದಕ್ಕೆ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ, ಆವಾಗ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಪ್ರಾಫಿಟ್ ಇದೆಲ್ಲ ಪ್ರಿಸರ್ವ್ ಆಗ್ತಾರೆ. ಬಿಕಾಸ್ ಏನು ನೀವು ಇಲ್ಲಿ ಪ್ರಾಫಿಟ್ ಮಾಡಿರ್ತೀರ, ಇಫ್ ಇನ್ ಕೇಸ್ ನೀವು ಶುಕ್ರವಾರ ಪ್ರಾಫಿಟ್ ಮಾಡಿದರೆ ನಿಮ್ಗೆ ಅದೇನು ಕೂಡ ಲಾಸ್ ಆಗಲ್ಲ. ಫೈನ್. ಸೊ ಹಾಗೆ ಕ್ವಾಂಟಿಟಿ ಲೆಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಒಂದು ವಿಷಯ ನಮ್ಗೆ ಹಿಟ್ ಆಗ್ತಾರೆ, ಏನು ಮಾರ್ಕೆಟ್ ಇಲ್ಲಿ ಹೋಗಿ ಸಸ್ಟೈನ್ ಮಾಡಿದಲ್ಲ, ಈ ಸಸ್ಟೈನು ಹೋಲ್ಡ್ ಮಾಡ್ತಾ ಇಲ್ಲ, ಅಂದರೆ ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡ್ ಹೋಗ್ಬೋದು. ಇದೇನು ಬ್ರೇಕ್ಔಟ್ ಕೊಟ್ಟಿದೆ, ಈ ಬ್ರೇಕ್ಔಟು ಸಸ್ಟೈನ್ ಆಗಿಲ್ಲ ಅಂತ ಫಸ್ಟ್ ಹಿಂಟ್ ಆಗ್ತಾರೆ. ಆ್ಯಂಡ್ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ರಿಕವರಿ ಆಗಿಲ್ಲ ಅಂದರೆ, ಇಫ್ ಇನ್ ಕೇಸ್ ರಿಕವರಿ ಆದಾಗ ಇಲ್ಲಿ ನಮ್ಮದು ಡಬ್ಲ್ಯೂ ಪ್ಯಾಟರ್ನ್ ಪ್ರಕಾರ ಅಥವಾ ಒಂದು ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವಿಲ್ಲಿ ಬೈ ಮಾಡ್ತೀವಿ. ಅದು ಕೂಡ ನಾವು ಮೆಂಬರ್ಶಿಪ್ಪಲ್ಲಿ ಅಂದರೆ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಅದು ಕೂಡ ಎಕ್ಸೆಸ್ ಮಾಡಬೇಕಂದ್ರೆ ಮೆಂಬರ್ಶಿಪ್ನ ನೀವು ಎಕ್ಸೆಸ್ ಮಾಡಲೇಬೇಕಾಗುತ್ತೆ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಅಲ್ಲಿಂದ ರಿಕವರಿ ಆದರೆ ಮೊಮೆಂಟಮ್ ಬರ್ಬೋದು ಈ ಕ್ಲೋಸಿಂಗ್ ತನಕ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆಯಿತು ಅನ್ನೋ ತನ್ನನ್ನು ತಾನೇ ಇಲ್ಲಿ ಹೋಲ್ಡ್ ಮಾಡಿ ಡೇ ಲೋನ ಬ್ರೇಕ್ ಡೌನ್ ಆಯಿತು ಅಂದರೆ ಆವಾಗ ನೀವೊಂದು ಕ್ಲಿಯರ್ ವಿಷಯ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಇದು ಬ್ರೇಕ್ ಡೌನ್ ಫೇಲ್ ಆಯಿತು, ಇಲ್ಲಿಂದ ಮಾರ್ಕೆಟು ಬ್ರೇಕ್ ಡೌನ್ ಫೇಲ್ ಆಗ್ತದೆ. ಬಿಕಾಸ್ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾನು ತುಂಬ ಸಲ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ಮಾರ್ಕೆಟ್ ಅಪ್ಸೈಡ್ ಹೋಗಬೇಕಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಮಾರ್ಕೆಟ್ ಫಾಸ್ಟ್ ಮೂಮೆಂಟಮ್ ಕೊಡ್ತದೆ. ಇಲ್ಲಿ ನೋಡಿ, ಮಾರ್ಕೆಟು ಡೌನ್ ಸೈಡ್ ಬಂತು ಮೂಮೆಂಟಮ್ ಕೊಡ್ತು, ಡೌನ್ ಸೈಡ್ ಬಂತು ಮೂಮೆಂಟಮ್ ಕೊಡ್ತು. ಇಲ್ಲಿ ನೋಡಿ, ಡೌನ್ ಸೈಡ್ ಬಂತು ಮೂಮೆಂಟಮ್ ಕೊಡ್ತು ಬಟ್ ಫೇಲ್ ಆಯಿತು, ಡೌನ್ ಸೈಡ್ ಬಂತು ಮೂಮೆಂಟಮ್ ಕೊಡ್ತು ಫೇಲ್ ಆಯಿತು. ಸೊ ಈಗ ಮಾರ್ಕೆಟು ಅಪ್ಸೈಡಲ್ಲಿ ಫಾಸ್ಟ್ ಮೂಮೆಂಟಮ್ ಕೊಟ್ಬಿಡುತ್ತೆ. ಇಫ್ ಇನ್ ಕೇಸ್ ಅಲ್ಲೇ ಹೋಲ್ಡ್ ಮಾಡಿದೆ ಅಂದರೆ ಮಾರ್ಕೆಟ್ ಅಲ್ಲಿಂದ ಡೌನ್ ಸೈಡ್ ಹೋಗೋ ಚಾನ್ಸಸ್ ಉಂಟು. ಇಲ್ಲಿ ನೋಡಿ ಈ ಥರ ಸೊ ಹೀಗೆ ಡೌನ್ ಸೈಡ್ ಹೋಗೋ ಚಾನ್ಸಸ್ ಉಂಟು. ಸೊ ಅದಕ್ಕೆ ಗ್ಯಾಪ್ ಡೌನ್ ಓಪನ್ ಆಗಿ ತನ್ನನ್ನು ತಾನೇ ಹೋಲ್ಡ್ ಮಾಡಿ ಸೇಮ್ ಡೌನ್ ಸೈಡಲ್ಲೇ ಬ್ರೇಕ್ ಡೌನ್ ಆಗ್ತಾ ಇದೆ ಅಂದರೆ ಕೂಡ ನೀವು ಅಲ್ಲಿ ಕ್ವಾಂಟಿಟಿ 1/3 ಇಟ್ಟು ಪ್ಲ್ಯಾನ್ ಮಾಡಿ. ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಓಪನ್ ಆಗುವ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕು. ಬಿಕಾಸ್ ಇಫ್ ಇನ್ ಕೇಸ್ ನಾವು ಇಲ್ಲಿಂದ ಇಲ್ಲಿ ಪ್ಲ್ಯಾನ್ ಮಾಡುವಾಗ ನಮಗೆ 300 to 200 ಪಾಯಿಂಟ್ ಆಲ್ರೆಡಿ ನಮಗೆ ಓವರ್ ನೈಟಲ್ಲಿ ಹೋಗಿರುತ್ತೆ. ಸೊ ಓವರ್ ನೈಟಲ್ಲಿ ಇಲ್ಲಿ ಡೈರೆಕ್ಟ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ ಡೌನ್ ಹಾಕುವಾಗ ನಾವು ಇಲ್ಲಿ ಏನು ಕ್ವಾಂಟಿಟಿ ಪ್ಲ್ಯಾನ್ ಮಾಡಿರ್ತೀವಿ ಆ ಕ್ವಾಂಟಿಟಿ ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ತುಂಬ ಗ್ಯಾಪ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಕೂಡ ಟ್ರ್ಯಾಪ್ ಆದರೂ 1/3 ಕ್ವಾಂಟಿಟಿಯಲ್ಲಿ ಎಸ್ ಎಲ್ ಆಗಲಿ, ಇಫ್ ಇನ್ ಕೇಸ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಅಪ್ಸೈಡ್ ಹೋದ್ರೂ ಕೂಡ 1/3 ಕ್ವಾಂಟಿಟಿಯಲ್ಲಿ ಎಸ್ ಎಲ್ ಇಟ್ ಆಗಲಿ, ಆವಾಗ ನಮ್ಮದು ಮನಿ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಆಗ್ತದೆ. ಫೈನ್. ಇನ್ ಕೇಸ್ ನಿಮಗೆ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನೀವು ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಟ್ರೇಡಿಂಗ್ ಬಗ್ಗೆ ಅಥವಾ ಟ್ರೇಡಿಂಗ್ ಸ್ಕಿಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಆಗುತ್ತೆ. ಸೊ ದಟ್ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಟ್ರೇಡಿಂಗ್ ಬಗ್ಗೆ ಅಥವಾ ಅದರ ರಿಲೇಟೆಡ್ ಏನಾದರೂ ನ್ಯೂಸು ಅಥವಾ ಸ್ಟಾಕ್ ಇಟ್ ಪೋಸ್ಟು ಅಥವಾ ಏನಾದರೂ ಸಜೆಷನ್ ಬೇಕಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ
ರೀಚ್ ಔಟ್ ಆಗ್ಬೋದು. ಲಿಂಕು ಡಿಸ್ಕ್ರಿಪ್ಷನ್ ಉಂಟು. ಸಮಥಿಂಗ್ 47 ಮೆಂಬರ್ಸ್ ಇದ್ದಾರೆ. ಇಫ್ ಇನ್ ಕೇಸ್ ನೀವು ಅದರಲ್ಲಿ ಒಬ್ಬರಾಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.